ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗಿದ್ದೇನೆ. ಇವತ್ತು ನಾನು ಜಲೇಬಿಯನ್ನು ಮಾಡ್ತಾ ಇದ್ದೇನೆ, ಜಲೇಬಿ ಸ್ವೀಟನ್ನು. ನಾನಿವಾಗ ಜಲೇಬಿ ಸ್ವೀಟನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ಅರ್ಧ ಕಪ್ಪಷ್ಟು ಶುಗರನ್ನು ಆ್ಯಡ್ ಮಾಡ್ತಿದ್ದೇನೆ. ಇವಾಗ ದೊಡ್ಡ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ಇಷ್ಟು ಸಾಕು. ಇದನ್ನಿವಾಗ ಚೆನ್ನಾಗಿ ಇದರ ಪಾಕ ಬಿಡಬೇಕು. ಚೆನ್ನಾಗಿ ಇದನ್ನು ಇವಾಗ ಬಾಯ್ಲ್ ಮಾಡ್ಕೊಳ್ಬೇಕು. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ನಾನು ಬಾಯ್ಲ್ ಮಾಡ್ಕೊಳ್ತೇನೆ. ಇದಕ್ಕೆ ನಾನು ಒಂದು ಎಳ್ಳನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಕೈ ಆಡಿಸ್ತಾ ಇರಬೇಕು. ಹೀಗೇನೆ ಇವಾಗ ಶುಗರ್ ಎಲ್ಲ ಮೆಲ್ಟ್ ಆಗ್ತಾ ಉಂಟು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಿಮಗೆ ಸ್ವಲ್ಪ ಸ್ಟಿಕ್ಕಿ ಆಗೋದು ಗೊತ್ತಾಗ್ತದೆ. ಆವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ಆಯಿತು. ಓಕೆ, ಇವಾಗ ಇದು ಸಾಕು. ಇಷ್ಟು ಸ್ವಲ್ಪ ದಪ್ಪ ಆಗಿದೆ. ದಪ್ಪ ಆಗ್ತಾ ಬರುವಾಗ ಈ ರೀತಿ ಲಿಂಬೆಯನ್ನು ಹಿಂಡ್ಕೊಂಡ್ರೆ ಆಯಿತು. ಸ್ವಲ್ಪ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಲಿಂಬೆ ರಸವನ್ನು ಹಾಕಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1 ಕಪ್ ಅಷ್ಟು ಮೈದಾ ಹಿಟ್ಟು. ಇನ್ನೊಂದು ಸಣ್ಣ ಕಪ್ಪಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಇವಾಗ ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ತುಪ್ಪ. ಅರಶಿನ 1 ಸ್ಪೂನು. ಹಾಗೆ ಈನೋವನ್ನು ಸೇರಿಸ್ತಿದ್ದೇನೆ, 1 ಪ್ಯಾಕೆಟ್ ಆಗುವಷ್ಟು. ಇದಕ್ಕಿವಾಗ ನೀರನ್ನು ಸೇರಿಸುವ. ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ. ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ನೀರನ್ನು ಹಾಕಿದ್ರೆ ಆಯಿತು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಇದು ಜಾಸ್ತಿ ದಪ್ಪ ಕೂಡ ಆಗಬಾರ್ದು, ಜಾಸ್ತಿ ತೆಳು ಕೂಡ ಆಗಬಾರ್ದು. ಇದಕ್ಕೆ ಕಲರ್ ನೋಡ್ಕೊಳ್ಬೇಕು. ಒಂದು ವೇಳೆ ಕಲರ್ ಚೇಂಜ್ ಆಗಲಿಲ್ಲ ಅಂದರೆ, ಒಂದು ಯೆಲ್ಲೋ ಕಲರ್ ಆಗಲಿಲ್ಲ ಅಂತ ಹೇಳಿದರೆ ಇದಕ್ಕೆ ಬೇಕಾದರೆ ಇನ್ನು ಸ್ವಲ್ಪ ಅರಶಿನ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಇದಕ್ಕೆ ಫುಡ್ ಕಲರ್ ಸಹ ಹಾಕ್ಬೋದು. ಅರಶಿನ ಹಾಕೋದ್ರಿಂದ ಇದಕ್ಕೆ ಯಾವುದು ಕೂಡ ಕೆಮಿಕಲ್ ಇರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ಗಂಟು ಇರಬಾರ್ದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ದಪ್ಪ ಇದ್ರೆ ಸಾಕು. ಇನ್ನು ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕಿಲ್ಲ. ಇದು ಇವಾಗ ಅಷ್ಟು ಕಲರ್ ಬರಲಿಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಅರಶಿನವನ್ನು ಆ್ಯಡ್ ಮಾಡ್ಬೋದು. ಇದಕ್ಕಿವಾಗ ನಾನು 1 ಸ್ಪೂನಷ್ಟು ಅರಶಿನವನ್ನು ಆ್ಯಡ್ ಮಾಡ್ತಿದ್ದೇನೆ.
ಇವಾಗ ಸಾಕು, ಇಷ್ಟು ಕಲರ್ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿಯಾದ ಗಂಟು ಇದರಲ್ಲಿ ಇರಬಾರ್ದು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಓಕೆ, ಇವಾಗ ಅದೆಷ್ಟು ದಪ್ಪ ಆಗಿದೆ ಸಾಕಿದು. ಇವಾಗ ನೋಡಿ, ಈ ರೀತಿಯಾದ ಒಂದು ಲೋಟದಲ್ಲಿ ನಾನೊಂದು ಹಾಲಿನ ಪ್ಯಾಕೆಟ್ ಅನ್ನ ಇದರೊಳಗೆ ತರಿ ಹಾಕೊಂಡಿದ್ದೇನೆ. ನೀವು ಬೇಕಾದ್ರೆ ಬೇರೆ ಪ್ಲಾಸ್ಟಿಕ್ ಅನ್ನ ಕೂಡ ಹಾಕಬಹುದು. ಈ ಲೋಟದಲ್ಲಿ ನಾನು ಈ ರೀತಿಯಾಗಿ ರೆಡಿ ಮಾಡಿದಂತಹ ಈ ಹಿಟ್ಟನ್ನು ಇದರೊಳಗೆ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಹಾಕೊಳ್ಬೇಕು. ಇವಾಗ ಒಂದು ಬಣಲೆಗೆ ನಾನು ಆಯಿಲನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಆಯಿಲ್ ಹಾಕಿದ್ರೆ ಸಾಕು. ಇಷ್ಟು ಆಯಿಲನ್ನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ನಾನು ಹಾಲಿನ ಪ್ಯಾಕೆಟಲ್ಲಿ ತುಂಬಿಸ್ಕೊಂಡಿದ್ದೇನೆ. ಇವಾಗ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಬೀಳ್ತಾ ಉಂಟು. ಇವಾಗ ಇದನ್ನು ರೌಂಡ್ ರೌಂಡ್ ಆಗಿ ಹಾಕೊಳ್ಬೇಕು ಜಿಲೇಬಿಯನ್ನ. ಈ ರೀತಿಯಾಗಿ ರೌಂಡಲ್ಲಿ ಹಾಕೊಳ್ಬೇಕು. ಸ್ವಲ್ಪ ಅಗಾಲ ಕಾವಲಿಯನ್ನು ತಕೊಂಡ್ರೆ ಒಳ್ಳೆಯದು. ಈ ರೀತಿಯಾಗಿ ಹಾಕೊಂಡಿದ್ದೇನೆ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಜಿಲೇಬಿ. ಇದಕ್ಕೆ ಒಳ್ಳೆ ಶೇಪ್ ಬರಬೇಕಂತ ಇಲ್ಲ, ನಾವು ಮನೆಯಲ್ಲಿ ಮಾಡೋದ್ರಿಂದ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಜಿಲೇಬಿ. ಇವಾಗ ಎಷ್ಟು ಫ್ರೈ ಆದ್ರೆ ಸಾಕು. ಇದನ್ನ ಇವಾಗ ತೆಗೆಯುವ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಿಲೇಬಿ. ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ತೇನೆ. ಇದೇ ರೀತಿಯಲ್ಲಿ ನಾನು ಇನ್ನೊಮ್ಮೆ ಹಾಕ್ತಾ ಇದ್ದೇನೆ. ಇದು ಬಣಾಲೆ ಸ್ವಲ್ಪ ದೊಡ್ಡದಿದ್ರೆ ಒಮ್ಮೆಲೆ ತುಂಬಾ ಜಿಲೇಬಿ ಆಗ್ತದೆ. ಇದು ಸಣ್ಣದಿದ್ದರಿಂದ ನಾನು 4 ಮಾತ್ರ ಮಾಡ್ತಾ ಇದ್ದೇನೆ.
ನೋಡಿ ಎಷ್ಟು ಚೆನ್ನಾಗಿ ಜಿಲೇಬಿ ಬಂದಿದೆ ಅಂತ. ಈಸಿಯಾಗಿ ಮಾಡುವ ರೆಸಿಪಿ. ನಾವೀಗ ಹೊರಗಡೆ ಹೋಗುವಾಗ ನಮಗೆ ಅನಿಸ್ತದೆ ತುಂಬ ಕಷ್ಟ ಉಂಟಂತ ಮಾಡಲಿಕ್ಕೆ. ಏನು ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಹಾಲಿನ ಪ್ಯಾಕೆಟಲ್ಲಿ ತುಂಬ ಈಸಿಯಲ್ಲಿ ಹಾಕ್ಬೋದು. ಎಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡಿ ಅಂತೆ. ಈ ರೀತಿಯಲ್ಲಿ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಜಿಲೇಬಿ ಬಂದಿದೆ ಅಂತ ನೋಡಿ. ಈ ರೀತಿಯಾಗಿ ಮಾಡಬೇಕು. ಆವಾಗ ನಾವು ಸಕ್ಕರೆ ಪಾಕವನ್ನು ಮಾಡಿಟ್ಟಿದ್ದೇವಲ್ಲ, ಅದಕ್ಕೆ ಈ ಜಿಲೇಬಿಯನ್ನು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಒಂದೊಂದಾಗಿ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಸಕ್ಕರೆ ಪಾಕದಲ್ಲಿಟ್ಟು ತೆಕ್ಕೊಂಡ್ರೆ ಆಯಿತು. ಇದಿವಾಗ ಸಾಕು. ನಾನಿವಾಗ ಇದನ್ನು ತೆಗಿತಾ ಇದ್ದೇನೆ. ಈ ರೀತಿಯಾಗಿ ತೆಗೆದ್ರೆ ಆಯಿತು. ಇವಾಗ ಎಲ್ಲ ಜಲೇಬಿಯನ್ನು ಇದೇ ರೀತಿ ಮಾಡ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಜಲೇಬಿಯನ್ನು ಸಕ್ಕರೆ ಪಾಕದಲ್ಲಿ ಹಾಕೊಂಡಿದ್ದೇನೆ. ಯಾವ ರೀತಿಯಾಗಿ ಬಂದಿದೆ, ಬಿಸಿ ಬಿಸಿಯಾದ ಜಲೇಬಿ ರೆಡಿಯಾಗಿದೆ. ಎಷ್ಟು ಚೆಂದ ಬಂದಿದೆ ಜಲೇಬಿ. ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ಮಾಡುವಂಥ ಜಲೇಬಿ ಮನೆಯಲ್ಲಿಯೇ ಅಷ್ಟು ಚೆನ್ನಾಗಿ ಆಗಿದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.